ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ, ನಿಮ್ಮ ಸರ್ಕಾರ ಮುಂದುವರಿಬೇಕು ಅಂತಂದ್ರೆ ರಾಜ್ಯದಲ್ಲಿರುವ 2,76,386 ಹುದ್ದೆಗಳು ಖಾಲಿ ಹುದ್ದೆಗಳು ಈ ಕೂಡಲೇ ವಯೋಮಿತಿ ಹೆಚ್ಚಿಸಿ ನೇಮಕಾತಿ ಪ್ರಾರಂಭಿಸಬೇಕು. ನೀವು ಎಲ್ಲಿವರೆಗೂ ಪ್ರಾರಂಭಿಸಲ್ವೋ ಅಲ್ಲಿವರೆಗೂ ಈ ಹೋರಾಟ ನಿಲ್ಲಲ್ಲ. ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ನಮ್ಮ ಬೇಡಿಕೆ ಪ್ರಾಣ ಬೇಕಾದ್ರೂ ಕೊಡ್ತೀವಿ, ನಮ್ಮ ಬೇಡಿಕೆ ಈಡೇರಬೇಕು. ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ. ನಾವು ಕೇಳ್ತಾ ಇರೋದು ನ್ಯಾಯ ಕೇಳ್ತಾ ಇದೀವಿ. ನಿಮ್ಮ ಮನೆಯಿಂದ ಏನು ಕೇಳ್ತಾ ಇಲ್ಲ. ನಾವು ಪೇ ಮಾಡ್ತಾ ಇರೋ ಟ್ಯಾಕ್ಸ್ ಮನಿ ಪೇ ಮಾಡಲಿ. ನಿಮ್ಮ ಮನೆ ಮಠ ಮಾರ್ಬಿಟ್ಟು ನಮಗೆ ನೇಮಕಾತಿ ಮಾಡಿ ಅಂತ ಕೇಳ್ತಾ ಇಲ್ಲ. ನಾವು ಪೇ ಮಾಡ್ತಾ ಇರೋ ಟ್ಯಾಕ್ಸ್ ಮನಿಯಿಂದ ನೀವು ನೇಮಕಾತಿ ಪ್ರಾರಂಭಿಸಿ. 6 ವರ್ಷ ಆಗಿದೆ ಸ್ವಾಮಿ, 6 ವರ್ಷ ಆಗಿದೆ, ಯಾವುದು ನೇಮಕಾತಿ ಆಗಿಲ್ಲ. ಕೂಡಲೇ 6 ವರ್ಷದಿಂದ ಏನ್ ನೇಮಕಾತಿ ಆಗಿಲ್ಲ. ನೀವು 6 ವರ್ಷ ವಯೋಮಿತಿ ಹೆಚ್ಚಿಸಿ. ಪ್ರತಿಯೊಂದು ಇಲಾಖೆಯಿಂದ ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಪ್ರಾರಂಭ ಮಾಡಿ. ನೀವು ಪ್ರಾರಂಭ ಮಾಡಿಲ್ಲ ಅಂತಂದ್ರೆ ನಮ್ಮ ರಾಜ್ಯ ಇನ್ನೊಂದು ನೇಪಾಳ ಆಗೋದು ಬೇಡ, ಇನ್ನೊಂದು ಬಾಂಗ್ಲಾದೇಶ ಆಗೋದು ಬೇಡ, ಇನ್ನೊಂದು ಶ್ರೀಲಂಕಾ ಆಗೋದು ಬೇಡ. ನಾವು ಪೇ ಮಾಡ್ತಾ ಇರೋದು ಟ್ಯಾಕ್ಸ್ ನಮ್ಮ ದುಡ್ಡದು. ನಾವು ಯಾವುದೇ ಕಾರಣಕ್ಕೂ ಹಾನಿ ಮಾಡಲ್ಲ. ನಾವು ಮಾಡ್ತಾ ಇರೋದು ನಿಮ್ಮನ್ನ ಅಧಿಕಾರಿಗಳ ಕೆಳಗಿಳಿಸ್ತೀವಿ ಹೊರತು ನಮ್ಮ ಬೇಡಿಕೆ ನೆರವೇರೋವರೆಗೂ ನಮ್ಮ ಹೋರಾಟ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಮ್ಮ ಹೋರಾಟ ನಿಲ್ಲಿಸಬೇಕು ಅಂದ್ರೆ ನಮ್ಮ ನ್ಯಾಯಯುತವಾದ